ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಮುಗಿಲು ಮುಟ್ಟಿದೆ. ಇದು ರಾಜ್ಯವ್ಯಾಪಿ ವಿಸ್ತರಿಸಿ ಬೆಂಗಳೂರಿಗೆ ಕಾಲ್ನಡಿಗೆಯಲ್ಲಿ ಬಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸರ್ಕಾರವನ್ನೇ ಶೇಕ್ ಮಾಡ್ತೀವಿ, ಇಡೀ ದೇಶ ಕಂಡರಿಯದ ವಿದ್ಯಾರ್ಥಿ ಕ್ರಾಂತಿಯನ್ನ ಮಾಡ್ತೀವಿ ಅನ್ನುವಂತಹ ದೊಡ್ಡ ಸಂದೇಶ. 20,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ನುಗ್ಗಿ ಪೊಲೀಸರೇ ಅಲ್ಲಿ ಕಂಗಾಲಾಗಿ ಹೋಗಿದ್ದಾರೆ. ಬ್ಯಾರಿಕೇಡ್ಗಳನ್ನ ಅಲ್ಲಿ ಇಡೋದಕ್ಕಾಗ್ತಿಲ್ಲ, ಮುರಿದು ಹಾಗೆ ಸಾಗರೋಪಾದಿಯಲ್ಲಿ ನುಗ್ಗುತ್ತಿದ್ದಾರೆ. ಕಂಡು ಕೇಳರಿದಂತಹ ಒಂದು ಹೋರಾಟ ದೇಶದ ಮಟ್ಟದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಶಾಕ್ ಎದುರಾಗಿದೆ ನೋಡಿ. ಸಿದ್ದರಾಮಯ್ಯ ಸರ್ಕಾರ ಉದ್ಯೋಗ ಕೊಡುವಲ್ಲಿ ವಿಫಲವಾಗಿದೆ ಅನ್ನೋದನ್ನ ಸ್ವತಃ DCM DK ಶಿವಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ. ಇದು ಅಚ್ಚರಿ ನಂಬರ್ 1. ಎರಡನೇದಾಗಿ, ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಸೆಡ್ಡು ಹೊಡೆದ ಉದ್ಯೋಗಾಕಾಂಕ್ಷಿಗಳು ಅಸಲಿ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ. ಒಳ ಮೀಸಲಾತಿ ಕಾರಣ ಕೊಟ್ಟು ಉದ್ಯೋಗ ನೇಮಕಾತಿ ಮಾಡದೇ ಇರುವ ಸರ್ಕಾರದ ಬಂಡವಾಳವನ್ನ ಬೀದಿಯಲ್ಲಿ ತೆಗೆದಿಡ್ತೀವಿ ಅಂತ ಈಗ ಹೋರಾಟಗಾರರು ಆ ಸೀಕ್ರೆಟ್ ಅನ್ನ ಸಿಡಿಸಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಿವ್ಯೂ ಜೊತೆ ಮಾತಾಡಿರುವಂತಹ ಹೋರಾಟಗಾರರು ಉದ್ಯೋಗ ಆಕಾಂಕ್ಷೆಯಾಗಿ ಎಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ. ಪಾಪ ಅವರು ಒಂದೊಂದು ಹೊತ್ತು ಊಟ ಮಾಡಿಕೊಂಡು ಮನೇಲಿ ದುಡ್ಡು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಇಷ್ಟು ವರ್ಷ ಆಯಿತು, 3 ವರ್ಷ 4 ವರ್ಷ ಎಕ್ಸಾಮ್ಗೆ ಏನು ಅವಕಾಶ ಮಾಡಿಕೊಡ್ತಿಲ್ಲ, ನೋಟಿಫಿಕೇಶನ್ ಆಗ್ತಿಲ್ಲ, ವಯೋಮಿತಿ ಜಾಸ್ತಿ ಮಾಡಿದ್ದೀವಿ ಅಂತ ಮೂಗಿಗೆ ತುಪ್ಪ ಹಚ್ಚಿ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿರೋ ಸರ್ಕಾರದ ವಿರುದ್ಧ ಇವತ್ತು ಸಾವಿರ ಸಂಖ್ಯೆಯಲ್ಲಿ ಜನ ಮುಗಿಬಿದ್ದಿದ್ದಾರೆ. ಸರಿ, ಏನು ಕಥೆ ಹಾಗಾದ್ರೆ? ಏನು ಅಸಲಿಯತ್ತು? ಯಾಕೆ ನೇಮಕಾತಿ ಆಗ್ತಿಲ್ಲ ಅನ್ನೋ ಸೀಕ್ರೆಟ್ ಅನ್ನ ಅವ್ರು ಹೇಳ್ತಿದ್ದಾರೆ ನೋಡಿ. ನಿಮ್ಮ ಗ್ಯಾರಂಟಿಯನ್ನ ದಯವಿಟ್ಟು ನಮ್ಮ ಮನೆಯವ್ರಿಗೆ ಯಾರಿಗಾದ್ರೂ 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತಿದ್ರೆ ಅದನ್ನು ವಾಪಸ್ ಕೊಡ್ತೀವಿ, ಬರೆದು ಕೊಡ್ತೀವಿ, ಇನ್ನು ಮುಂದೆ ನಮಗ ದುಡ್ಡು ಬೇಡ ಅಂತ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ ಎಲ್ಲ ಕೊಡ್ತಿದ್ದಾರಲ್ಲ, ಎಲ್ಲ ಬರ್ಕೊಡ್ಬಿಡ್ತೀವಿ. ನಿಮ್ಗೆ ಗ್ಯಾರಂಟಿ ಬೇಡವೇ ಬೇಡ. ನಮಗೆ ನಮ್ಮ ಓದಿಗೆ ತಕ್ಕಂತೆ ಉದ್ಯೋಗ ಬೇಕು, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ, ನೋಟಿಫಿಕೇಶನ್ ಮಾಡಿ ಅಂತ ಈ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾಕೆಂದ್ರೆ ಉದ್ಯೋಗ ಭರ್ತಿ ಆಗ್ತಿಲ್ಲ. 2,80,000ಕ್ಕೂ ಅಧಿಕ ಉದ್ಯೋಗ ಖಾಲಿ ಇದೆ ಅನ್ನೋದನ್ನ ಸರ್ಕಾರವೇ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದೆ. ಆದ್ರೆ ಅದನ್ನ ಭರ್ತಿ ಮಾಡ್ತಿಲ್ಲ. ಫಿನಾನ್ಸ್ ಡಿಪಾರ್ಟ್ಮೆಂಟು 60-65,000 ಭರ್ತಿಗೆ ಆದೇಶ ಕೊಟ್ಟಿದೆ. ಆದ್ರೆ CM ಅದನ್ನ ಆಕ್ಷನ್ ತಗೊಳ್ತಿಲ್ಲ. ಈ ಹೋರಾಟಗಾರರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರೆ ಆಯ್ತು 50,000 ನೇಮಕಾತಿ ಮಾಡ್ತೀವಿ ತಕ್ಷಣ ಅಂತ ಭರವಸೆ ಕೊಟ್ಟು ಕಳಿಸ್ತಿದ್ದಾರೆ. ಆದ್ರೆ 5,000 ನೇಮಕಾತಿ ಮಾಡ್ತಿಲ್ಲ. ಹಾಗಾದ್ರೆ ರಾಜ್ಯದಲ್ಲಿರೋ ಜನ ಎಲ್ಲಿಗೆ ಹೋಗಬೇಕು? ಯಾವ ರಾಹುಲ್ ಗಾಂಧಿ ಅವರು, ನರೇಂದ್ರ ಮೋದಿ ಸರ್ಕಾರ ಉದ್ಯೋಗ ಕೊಡ್ತಿಲ್ಲ, ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಅಂತ ಬಾಯ್ ಬಡ್ಕೊಂಡು ದೇಶವ್ಯಾಪಿ ಹೋರಾಟ, ಯುವಕರೇ ಎದ್ದೇಳಿ, ಸಿಡ್ದೇಳಿ, ಜೆನ್ಸಿ ಮತ್ತೊಂದು ಅಂತಾರಲ್ಲ, ಹಾಗಾದ್ರೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ರೆ ಏನು ಮಾಡುತ್ತೆ ಅನ್ನೋದಕ್ಕೆ ಇದು ಕರ್ನಾಟಕದ ಸಾಕ್ಷಿನ. ಬಿಜೆಪಿ ಯಾಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ನೀವು ಕೇಳಂಗೇ ಇಲ್ಲ. ಅದೇ ಬಿಜೆಪಿ ಸರ್ಕಾರ ಕಿತ್ ಹಾಕಿ ನಿಮ್ಗೆ ಅವಕಾಶ ಮಾಡಿಕೊಟ್ಟಿರೋದು. ಬಿಜೆಪಿ ಕೊಟ್ಟಿಲ್ಲ ಅಂತಾನೆ ನಿಮಗೆ ಕೊಟ್ಟಿರೋದು ಅವಕಾಶನ. ನೀವು ಯಾಕೆ ಕೊಡ್ತಿಲ್ಲ? ನೀವು ಅಸಮರ್ಥರ ಹಾಗಾದ್ರೆ ಅನ್ನುವ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಇದ್ರ ನಡುವೆ ನೋಡಿ, DK ಶಿವಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ. ಬಿಜೆಪಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಆಮೇಲೆ ಹೌದು, ಉದ್ಯೋಗ ಸಮಸ್ಯೆ ಆಗಿರೋದು ಹೌದು, ಅದಕ್ಕೆ 3,000 ರೂಪಾಯಿ ಕೊಡ್ತಿದೀವಿ. 3,000 ರೂಪಾಯಿ ಏನ್ ಮಾಡೋದು? ಉಪ್ಪಿನಕಾಯಿ ಹಾಕೊಂಡು ನೆಕ್ಕದ ಅದನ್ನ. ಮತ್ತೆ ಅದಕ್ಕೆ ಮಾನದಂಡಗಳಿರಲ್ವಾ? ಯುವ ನಿಧಿಗೆ ಏನು ಎಷ್ಟು ವರ್ಷ ಕೆಲಸ ಇಲ್ಲ ಅಂದ್ರೂ ಎಲ್ಲಾರ್ಗೂ ಸಿಗ್ತಾ ಇದೆಯಾ ಅದು ಯುವ ನಿಧಿ? ಎಷ್ಟು ಜನಕ್ಕೆ ಬರ್ತಿದೆ, ಎಷ್ಟು ಪ್ರಮಾಣದಲ್ಲಿ ಬರ್ತಿದೆ ಯುವ ನಿಧಿ, ಅದು ಒಂದು. ಮತ್ತೊಂದ್ ಕಡೆ 3,000 ರೂಪಾಯಿಲಿ ಎಲ್ಲ ಜೀವನನೇ ಆಗ್ಬಿಡುತ್ತಾ ಇವ್ರದ್ದು? ಹೊಟ್ಟೆ ಬಟ್ಟೆ ಕಟ್ಟು ಓದಿಸಿರ್ತಾರೆ. ಮತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಸುಮ್ಮನೆ ಅಲ್ಲ, ಪದೇ ಓದ್ತಾನೆ ಇರು, ಹಗಲು ರಾತ್ರಿ ಮತ್ತೆ ಪ್ರಿಪೇರ್ ಆಗ್ತಿರೋದು ಅಂದ್ರೆ ಸಣ್ಣ ವಿಷಯ ಅಲ್ಲ ಅದು. ಎಲ್ಲೋ ಒಂದು ಬಂದು ಅಲ್ಲಿ ಕೋಚಿಂಗ್ ತಗೊಂಡು ಇನ್ನೊಂದು ಮಾಡಿಕೊಂಡು ದುಡ್ಡು ಮನೇಲಿ ಕೇಳೋದಕ್ಕೂ ಆಗದೆ, ದುಡಿಯೋದಕ್ಕೂ ಆಗದೆ ಎಂತಹ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವತ್ತು ಉದ್ಯೋಗಾಕಾಂಕ್ಷಿಗಳು ಅನ್ನೋದು ಅವ್ರಿಗೆ ಗೊತ್ತು. 3,000 ರೂಪಾಯಿ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ DK ಶಿವಕುಮಾರ್ ಅವರು. ಅದರ ಜೊತೆಗೆ ಒಂದು ಸತ್ಯನೂ ಒಪ್ಪಿಕೊಳ್ತಾರೆ. ಹೌದು, ಉದ್ಯೋಗದ ಸಮಸ್ಯೆ ರಾಜ್ಯದಲ್ಲಿ ತುಂಬಾ ಆಗಿಬಿಟ್ಟಿದೆ. ಅಂದ್ರೆ ತಮ್ಮ ಸರ್ಕಾರ, ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ನಡೀತಿರುವಂತಹ ಸರ್ಕಾರ ಉದ್ಯೋಗ ಕೊಡೋಕೆ ವಿಫಲ ಆಗಿದೆ ಅನ್ನೋದನ್ನ ಇವತ್ತು DCM ಸಾಹೇಬ್ರೆ ಘೋಷಣೆ ಮಾಡ್ದಂಗಾಗಿದೆ. ನಾವು ಮಾಡ್ತಾ ಇದೀವಿ, ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯ್ತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದೀವಿ.
ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ ನಾವೆಲ್ಲ ಅಲ್ಲೇ PSC ಗೆಲ್ಲ ಕೊಟ್ಟಿದ್ದೀವಿ. ಅವ್ರ್ಯಾಕೆ ಮಾಡಿಲ್ಲ? ಸೊ ಸರ್ಕಾರ ಇದನ್ನು ಒಪ್ಪಿಕೊಂಡಿದೆ. ಒಳ ಮೀಸಲಾತಿ ಸಮಸ್ಯೆ ಬೇರೆ ರಾಜ್ಯದಲ್ಲಿ ಇಲ್ವಾ? ಉದ್ಯೋಗಾಕಾಂಕ್ಷಿಗಳ ಮಾತು ಕೇಳಿಸ್ಕೊಳ್ಳಿ ನೀವೇ. ಬೇರೆ ರಾಜ್ಯದಲ್ಲಿದೆ, ಅಲ್ಲಿ ಕೊಡ್ತಿದ್ದಾರೆ, ಇಲ್ಲಿ ಯಾಕೆ ಆಗ್ತಿಲ್ಲ? ಓಪನ್ ಚಾಲೆಂಜ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ. ಪ್ರೊಟೆಸ್ಟ್ ಜೋರಾಗಿ ಆಗ್ತಾ ಇದೆ, ನಿಮ್ಗೆ ಪರ್ಮಿಷನ್ನೇ ಕೊಟ್ಟಿರ್ಲಿಲ್ಲ ಸರ್ಕಾರದ ವಿರುದ್ಧ. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ನಿಮ್ದು? ನೆಕ್ಸ್ಟ್ ಸ್ಟೆಪ್ ಏನಿಲ್ಲ ಮೇಡಮ್. ಈಗ ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ವಿದ್ಯಾರ್ಥಿ ಕ್ರಾಂತಿ ಆಗುತ್ತೆ ಮೇಡಮ್. ಭಾರತದ ಇತಿಹಾಸದಲ್ಲಿ ವಿದ್ಯಾರ್ಥಿಗಳು ದಂಗೆ ಇದ್ರೆ ಏನಾಗುತ್ತೆ ಅಂತ ನಾವು ಪ್ರಥಮವಾಗಿ ತೋರಿಸ್ತೀವಿ ಮೇಡಮ್. ಯಾಕಂದ್ರೆ ನಾವೇನು ಇವರು ಸರ್ಕಾರದಲ್ಲಿ ನಮಗೆ MLA ಮಾಡಿ MP ಮಾಡಿ ನಮಗೆ ನಿಮ್ಮ ಪಕ್ಷದಲ್ಲಿ ಸೀಟ್ ಕೊಡಿ ಅಂತ ಹೋರಾಟ ಮಾಡ್ತಾ ಇಲ್ಲ ಮೇಡಮ್. ವಿದ್ಯಾರ್ಥಿ ಯುವಕರಿಗೆ ಓದಿದಂತ ವಿದ್ಯೆಗೆ ಒಂದು ಒಳ್ಳೆ ಅವಕಾಶ ಕಲ್ಪಿಸಿ ಅಂತ ಕೇಳ್ಕೊಂತ ಇದೀವಿ ಮೇಡಮ್. ಒಳ ಮೀಸಲಾತಿ ರೀಸನ್ ಇಂದ ಆಗ್ತಿಲ್ಲ ಇದು ಅಂತ ಹೇಳ್ತಿದ್ದಾರೆ ಮೇಡಮ್. ಒಳ ಮೀಸಲಾತಿಯ ಸಮಸ್ಯೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇಲ್ಲ ಮೇಡಮ್, ಹಲವಾರು ರಾಜ್ಯಗಳಲ್ಲಿ ಇದೆ. ಹಲವಾರು ರಾಜ್ಯಗಳು ಇದ್ದು ಕೂಡ ಅಲ್ಲಿಯ ಸರ್ಕಾರಗಳು ನೇಮಕಾತಿ ಮಾಡ್ತಾ ಇದೆ. ಅಲ್ಲಿ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇದೆ ಮೇಡಮ್. ನಮ್ಮ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ಹೆಚ್ಚಿನದಾಗಿ ಇವರಿಗೆ ಖಜಾನೆ ಖಾಲಿಯಾಗಿದೆ ಮೇಡಮ್. ಇವರಲ್ಲಿ ಖಜಾನೆ ಖಾಲಿಯಾಗಿದೆ. ಆದ್ದರಿಂದ ಕೇವಲ ಒಳ ಮೀಸಲಾತಿ ಅಂತ ಒಂದು ಕುಂಟು ನೆಪ ಹೇಳ್ತಾ ಇವರು ಸಾಗಿಸ್ತಾ ಇದ್ದಾರೆ ಮೇಡಮ್. ಈಗ ಫಿನಾನ್ಸ್ ಡಿಪಾರ್ಟ್ಮೆಂಟ್ 65,000 ಏನೋ ನೇಮಕಾತಿಗೆ ಅವಕಾಶ ಮಾಡಿಕೊಟ್ಟಿದೆ, ಆದ್ರೂ ನೇಮಕಾತಿ ಆಗ್ತಿಲ್ಲ. 2,80,000 ಖಾಲಿ ಇದೆ ಅಂತ ಸೆಷನ್ ನಲ್ಲಿ ಇವರೇ ಮಾಹಿತಿ ಕೊಟ್ಟಿದ್ದಾರೆ. ಏನ್ ರೀಸನ್ ಅಂತೀರಾ ನಿಮ್ ಪ್ರಕಾರ? ಇವ್ರು ಅದೇ ಮೇಡಮ್, ಇವರು ತಮ್ಮ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಎಲ್ಲಾ ಖಜಾನೆಯನ್ನ ಖಾಲಿ ಮಾಡಿ ಈಗ ರಿಕ್ರೂಟ್ಮೆಂಟ್ ಮಾಡ್ಕೊಳಕ್ಕೆ ಇವ್ರ ಹತ್ರ ದುಡ್ಡಿಲ್ಲ ಮೇಡಮ್. ದುಡ್ಡು ಇದ್ರು ಈಗ ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ಗಳಿಗೋಸ್ಕರ ಇಲ್ಲಿಯ ರಿಸೋರ್ಸಸ್ ಅಲ್ಲಿ ಬಳಸ್ಕೊಂತ ಇದ್ದಾರೆ. ಸೊ ಸರ್ಕಾರದ ಜೊತೆ ಮಾತಾಡಿದಾಗ ಏನಂತ ರಿಯಾಕ್ಟ್ ಮಾಡ್ತಾರೆ ನಿಮ್ಗೆ? ನಾವು ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರನ್ನೇ ಭೇಟಿಯಾಗಿದ್ದು ಮೇಡಮ್. ಅವರು ಒಂದು ವಾರದಲ್ಲಿ 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಂತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ರು. ಬಟ್ ಇಲ್ಲಿವರೆಗೂ ಅದು ಈಡೇರಿಲ್ಲ ಮೇಡಮ್. 56,000 ಬಿಡಿ, 5,000 ಹುದ್ದೆಗಳನ್ನು ಕೂಡ ಇವರು ಇನ್ನೂ ಇದು ಮಾಡಿಕೊಂಡಿಲ್ಲ ಮೇಡಮ್. ಈಗ ಧಾರವಾಡದಲ್ಲಿ ಪ್ರೊಟೆಸ್ಟ್ ಏನ್ ಫಸ್ಟ್ ಟೈಮ್ ಅಲ್ಲ ಆಗ್ತಿರೋದು, ಈಗ ನಡೆಯತ್ತೆ ಮತ್ತು ಮುಗಿಯತ್ತೆ. ಈಗ ಹಿಂಗೆ ಮಾಡಿದ್ರೆ ಸರ್ಕಾರಕ್ಕೆ ಇದು ಬಿಸಿ ತಟ್ಟತ್ತೆ ಅಂತ ಅನ್ಸತ್ತಾ? ಯಾವ ತರ ಇರುತ್ತೆ ಹೋರಾಟ? ಧಾರವಾಡ ಅಂದ್ರೆ ಕ್ರಾಂತಿಯ ಕಿಚ್ಚು ಮೇಡಮ್. ಪ್ರಥಮವಾಗಿ PSI ಹಗರಣ ಬೆಳಕಿಗೆ ಬಂದಿದ್ದು ಧಾರವಾಡದಲ್ಲಿ ಮೇಡಮ್. ಅವಾಗ ಬಿಜೆಪಿ ಸರ್ಕಾರ ಇತ್ತು. PSI ಹಗರಣ ಬೆಳಕಿಗೆ ಬಂದ ತಕ್ಷಣ ನಾವೆಲ್ಲ ಕೂಡಿ ಹೋರಾಟ ಮಾಡಿದ್ವಿ. ಅದು ಮರು ಪರೀಕ್ಷೆ ಆಯಿತು. ಮತ್ತೆ ಎಲ್ಲರೂ ನೇಮಕಾತಿ ಆದೇಶ ಕೂಡ ದೊರಕಿತ್ತು ಮೇಡಮ್. ಅವಾಗ ಇದೇ ಕಾಂಗ್ರೆಸ್ನವರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ 1 ಲಕ್ಷ ಹುದ್ದೆಗಳನ್ನ ನೇಮಿಸ್ಕೊಳ್ತೀವಿ, ಯಾವ ಪಾರದರ್ಶಕವಾಗಿ ನೇಮಿಸ್ಕೊಳ್ತೀವಿ, ಒಂದು ಪರೀಕ್ಷಾ ಭವನವನ್ನು ನಿರ್ಮಾಣ ಮಾಡ್ತೀವಿ ಅಂತ ಎಲ್ಲಾ ದೊಡ್ಡ ದೊಡ್ಡ ಭಾಷಣ ಕೊಟ್ಟಿದ್ರು ಮೇಡಮ್. ಅವಾಗ ನಮ್ಮ ಬೆಂಬಲಕ್ಕೆ ನಿಂತ ನಾಯಕರೇ ಈಗ ಮೂಕವಾಗಿದ್ದಾರೆ ಮೇಡಮ್. ಯಾಕೆ? ಅವರ ಪಕ್ಷ ಅಧಿಕಾರದಲ್ಲಿದೆ. ಹೋರಾಟಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಈಗ ನೀವು ಅನಧಿಕೃತವಾಗಿ ಹೋರಾಟ ಮಾಡೋ ತರ ಆಗಿದೆ ಮೇಡಮ್. ಶಾಂತಿಯುತವಾದಂತ ಹೋರಾಟ ನಮ್ಮ ಮೂಲಭೂತ ಹಕ್ಕು ಮೇಡಮ್. ನಮ್ಮ ಆರ್ಟಿಕಲ್ 19 ಅಲ್ಲಿ ಕೂಡ ನಮ್ಮ ಸಂವಿಧಾನದಲ್ಲಿ ನಮಗೆ ಆ ಹಕ್ಕು ನೀಡಿದ್ದಾರೆ ಮೇಡಮ್. ಶಾಂತಿಯುತವಾಗಿ ನಾವು ಎಲ್ಲಿ ಬೇಕಾದರೂ ಹೋರಾಟ ಮಾಡಬಹುದು ಅಂತ. ಬಟ್ ನಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮೇಡಮ್ ಇದು. ಈಗ ಬಿಜೆಪಿ ಅವರು ನಿಮ್ ಜೊತೆ ಬಂದು ಸೇರ್ಕೊಂಡಿದ್ದಾರೆ ಹೋರಾಟಕ್ಕೆ. ಹೆಂಗಾಗ್ತಿದೆ ಅಂದ್ರೆ ಈಗ ಬಿಜೆಪಿ ಪ್ರೇರೇಪಿತ ಹೋರಾಟ ಅನ್ನೋ ತರ ಹಣೆಪಟ್ಟಿ ಕಟ್ಕೊಂಡ್ರೆ ಅದು ರಾಜಕೀಯ ಬಣ್ಣದಿಂದ ನಿಮ್ಗೆ ಹಿನ್ನಡೆ ಆಗುತ್ತೆ ಅಂತ ಅನ್ಸುತ್ತಾ? ಮೇಡಮ್, ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ ಮೇಡಮ್. ವಿದ್ಯಾರ್ಥಿಗಳು ಬಿಜೆಪಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಮ್ಮ ಬೆಂಬಲಕ್ಕೆ ಬಂದು ನಿಂತಿದ್ದಾರೆ. ಅದಕ್ಕೆ ನಾವು ಅವರಿಗೆ ಚಿರಋಣಿ ಮೇಡಮ್. ನಾವು ಇದೇ ಸ್ಥಾನದಲ್ಲಿ ನಮ್ಮ ಮೊದಲು ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ವಿ, ಅವಾಗೂ ನಾವು ಚಿರಋಣಿ ಆಗಿದ್ವಿ ಮೇಡಮ್. ಇವು ಪಕ್ಷಗಳು ಹೇಗೆ ಗೊತ್ತಾ ಮೇಡಮ್, ಈಗ ಅಧಿಕಾರದಲ್ಲಿ ಇದ್ದಾಗ ಕ್ಯೂಡ್ರಾಗ್ಬಿಡ್ತಾರೆ. ಅದೇ ವಿರೋಧ ಪಕ್ಷಕ್ಕೆ ಬಂದಾಗ ಅವರಿಗೆ ಆ ತಪ್ಪುಗಳು ಎದ್ದು ಕಾಣಿಸ್ತವೆ. ಯಾರೇ ಮಾಡ್ಲಿ ಮೇಡಮ್, ವಿದ್ಯಾರ್ಥಿಗಳ ಹಿತಕ್ಕೋಸ್ಕರ ಮಾಡಿದ್ರೆ ನಮಗೆ ಅವರ ಬೆಂಬಲ ಅಗತ್ಯ ಇದೆ ಮೇಡಮ್. ಬೆಂಬಲ ಸ್ವೀಕರಿಸ್ತೀವಿ ಮೇಡಮ್. ಇವತ್ತು ಒಂದಿನ ಹೋರಾಟನ ಎಷ್ಟು ದಿನ ಹೋರಾಟ ಇದು? ಇಲ್ಲ ಮೇಡಮ್, ಇದು ಈಗ ನಿರಂತರವಾಗಿರುತ್ತೆ. ನಮಗೆ ನೇಮಕಾತಿ ಆಗುವವರೆಗೂ ಈ ಹೋರಾಟ ಕಂಟಿನ್ಯೂ ಇರುತ್ತೆ ಮೇಡಮ್. ಓಕೆ. ಇದಕ್ಕೆ ಸರ್ಕಾರ ಅಂದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಮಾಡ್ತಾ ಇದೆಯಾ ಈಗ? ಮೇಡಮ್, ಸರ್ಕಾರದ ಯಾವೊಬ್ಬ ಅಧಿಕಾರಿ ಆಗ್ಲಿ, ಸರ್ಕಾರದ ಯಾವೊಬ್ಬ ಪ್ರತಿನಿಧಿ ಆಗ್ಲಿ ನಮ್ಮನ್ನ ಇಲ್ಲಿವರೆಗೂ ಬಂದು ಮಾತನಾಡ್ತಿಲ್ಲ ಮೇಡಮ್. ನೋಡೋಣ ಮೇಡಮ್, ಕಾದು ನೋಡೋಣ. ಅವರಿಂದ ಒಳ್ಳೆಯ ಅಭಿಪ್ರಾಯದ ನಿರೀಕ್ಷೆದಲ್ಲಿದ್ದೇವೆ. ಮಾಡಲಿಲ್ಲ ಅಂತಂದ್ರೆ ಇದು ಮುಂದುವರಿಯುತ್ತೆ ಮೇಡಮ್. ಈ ಕೋರ್ಟ್ಗೆ ಹೋಗಿದ್ದೀರಾ? ಅಲ್ಲಿ ಪೊಲೀಸರು ಕಂಟ್ರೋಲ್ ಮಾಡೋಕ್ ಆಗದಿರೋಷ್ಟು ಜನ ನುಗ್ತಾ ಇದ್ದಾರೆ, ಬ್ಯಾರಿಕೇಡ್ಗಳನ್ನು ಕಿತ್ತು ಹಾಕ್ತಿದ್ದಾರೆ. ಏನು ಈಗ ನಿಮ್ಮ ಮೇಡಮ್? ಬ್ಯಾರಿಕೇಡ್ ಹಾಕುವ ಅವಶ್ಯಕತೆ ಇರಲಿಲ್ಲ ಮೇಡಮ್. ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಹೋಗುವ ಟೈಮಲ್ಲಿ ಬ್ಯಾರಿಕೇಡ್ ಹಾಕಿ ಅವ್ರನ್ನ ರೊಚ್ಚಿಗೆಬ್ಸೋ ಅವಶ್ಯಕತೆ ಏನಿತ್ತು ಹೇಳಿ ಮೇಡಮ್? ಈ ಹೋರಾಟ ಇದೇ ಮೊದಲನೇದಾಗಿ ಏನಲ್ಲ. ನಾವು ಪೊಲೀಸ್ ಇಲಾಖೆ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಪೊಲೀಸ್ ಇಲಾಖೆಗೆ ಸೇರ್ಕೊಳ್ಬೇಕನ್ನೋ ಉತ್ಸಾಹದಿಂದ ಹೋರಾಟ ಮಾಡ್ತಾ ಇದ್ವಿ ಮೇಡಮ್. ಎಷ್ಟೋ ಯುವಕರು PSI ಆಗ್ಬೇಕು, PC ಆಗ್ಬೇಕು ಅಂತಂದು ತಮ್ಮ ಅಪ್ಪ ಅಮ್ಮ ಮನೆ ಎಲ್ಲ ಬಿಟ್ಟು ಬಂದು ಇಲ್ಲಿ ಓದ್ತಾ ಇದ್ದಾರೆ ಮೇಡಮ್. ಒಬ್ಬ ವಿದ್ಯಾರ್ಥಿ ಧಾರವಾಡದಲ್ಲಿ ಓದ್ಬೇಕಂದ್ರೆ 5,000 to 10,000 ರೂಪಾಯಿ ಖರ್ಚಿದೆ ಮೇಡಮ್.
ಒಂದು ಹೊತ್ತಿನ 3 ಹೊತ್ತಿನ ಊಟ ಯಾರು ಮಾಡ್ತಾ ಇಲ್ಲ ಮೇಡಮ್. ಇಲ್ಲಿ ವಿದ್ಯಾರ್ಥಿಗಳು ಕೇವಲ 1 ಹೊತ್ತಿನ ಊಟ ಮಾಡಿ ಓದ್ತಾ ಇದ್ದಾರೆ ಮೇಡಮ್. ಯಾಕೆ? ಒಂದು ಸರ್ಕಾರಿ ಅಧಿಕಾರಿ ಆಗಬೇಕು, ಈ ಸಮಾಜಕ್ಕೆ ಏನೋ ಒಂದು ಕೊಡುಗೆ ನೀಡಬೇಕು ಅಂತಂದು. ಈಗೆಲ್ಲ ಸರ್ಕಾರಿ ಕಚೇರಿಗಳು ಲಂಚ ಅಡ್ಡೆ ಆಗಿದೆ ಮೇಡಮ್. ಯಾಕೆ? ಲಕ್ಷಾಂತರ ರೂಪಾಯಿ ಕೊಟ್ಟು ಬಂದವ ಕೆಲಸಕ್ಕೆ ಸೇರ್ತಾನೆ, ಅಲ್ಲಿ ಮಾತ್ರ ಒಂದು ದುಡ್ಡು ತೆಗಿಬೇಕಂತ ಭ್ರಷ್ಟಾಚಾರ ಮಾಡಲೇಬೇಕಲ್ಲ ಮೇಡಮ್. ಅದೇ ವಿದ್ಯಾವಂತ ಯುವಕರನ್ನ ನೇಮಿಸ್ಕೊಳ್ಳಿ ಅಲ್ಲ. ಈಗ ಒಬ್ಬನಿಗೆ ನೀವು 3 ಜನದ ಕೆಲಸ ಹೊರೆ ಇರ್ತಿದ್ರೆ ಅವನು ಲಿಟರಲಿ ವಿಲ್ ಗೆಟ್ ಫ್ರಸ್ಟ್ರೇಟೆಡ್ ಅಲ್ಲ. ಈಗ ಇವ್ರು ನೋಡಿ ವಯೋಮಿತಿ ನಾವು ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಾರೆ, ಬಟ್ ಎಕ್ಸಾಮ್ ಮಾಡ್ತಿಲ್ಲ, ನೋಟಿಫಿಕೇಶನ್ ಇಲ್ಲ. ವಯೋಮಿತಿ ಜಾಸ್ತಿ ಮಾಡಿ ಏನ್ ಪ್ರಯೋಜನ? ಇವ್ರು ಹೆಂಗಂದ್ರೆ ಮೂಗಿಗೆ ತುಪ್ಪ ಹಚ್ತಾ ಇದಾರೆ ಮೇಡಮ್. ಅದನ್ನ ತಿನ್ನಕ್ಕೂ ಆಗ್ತಾ ಇಲ್ಲ, ಬರೀ ವಾಸನೆ ತಗೊಂತ ಕುತ್ಕೊಂಡೋಗಿದೆ ಅಷ್ಟೇ. ನಾವು ವಯೋಮಿತಿ ಜಾಸ್ತಿ ಮಾಡಿ ಇವರು 10 ವರ್ಷ ನೇಮಕಾತಿನೇ ಮಾಡಲಿಲ್ಲ ಅಂದ್ರೆ ಏನು ಉಪಯೋಗ ಹೇಳಿ ಮೇಡಮ್? ಕರೆಕ್ಟ್. ಮತ್ತೆ ಅವರ ಆಯುಷ್ಯನೇ ಮುಗ್ದೋಗತ್ತಲ್ಲೇ. ಆಯುಷ್ಯನೇ ಇನ್ನೊಂದು ಮೇಡಮ್, ಯಾವುದೇ ವ್ಯಕ್ತಿಗಾಗಲಿ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಕೂತ್ಕೊಂಡು ಬಹಳಷ್ಟು ಅಟೆಸ್ಟ್ ಓದಕ್ ಆಗಲ್ಲ ಮೇಡಮ್. ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಇದೊಂಥರ ಸಮುದ್ರ ಇದ್ದಂಗೆ ಮೇಡಮ್. ಎಲ್ಲಾ ಸಬ್ಜೆಕ್ಟ್ ಅನ್ನು ಕವರ್ ಮಾಡಬೇಕು. ಎವ್ರಿಥಿಂಗ್ ಅಂಡರ್ ದ ಸನ್ ಅಂತಾರಲ್ಲ, ಹಂಗೆ ಎಲ್ಲಾ ಸಬ್ಜೆಕ್ಟ್ ಅನ್ನು ನಾವು ಕವರ್ ಮಾಡಬೇಕು. ಈಗ ಕೆಲವರು ಪಾಪ ಅಲ್ಲಿ ಬಂದು ಯುವಕರ ರಿಯಾಕ್ಷನ್ಸ್ ನೋಡ್ತಾ ಇದ್ವಿ ನಾವು. ನೇಪಾಳದಲ್ಲಿ ಆದಂಗೆ ದಂಗೆ ಆಗ್ಲಿ ಅಂತ ಬಯಸ್ತಿಲ್ಲ, ಬಟ್ ನಮ್ಮ ತಾಳ್ಮೆ ಪೇಷನ್ಸ್ ಟೆಸ್ಟ್ ಮಾಡಬೇಡಿ ಅಂತ. ಇದೇ ಕರ್ನಾಟಕದ ಕನ್ನಡಿಗರ ಸಹೃದಯ ಮೇಡಮ್. ಇಷ್ಟೆಲ್ಲಾ ಕಷ್ಟಗಳಿದ್ರು ನಾವು ದಂಗೆ ಹೇಳ್ತಲ್ಲ. ಯಾಕೆ? ಈ ನೆಲದ ಕಾನೂನಿಗೆ ನಾವು ಬೆಲೆ ಕೊಡ್ತಾ ಇದ್ದೀವಿ. ನಮ್ಮ ಆಸ್ತಿ ಪಾಸ್ತಿ ಮೇಡಮ್, ಇದು ಸಾರ್ವಜನಿಕ ಆಸ್ತಿ ಅಂದ್ರೆ ನಮ್ಮ ಆಸ್ತಿ, ನಮ್ಮ ಪಾಸ್ತಿ. ಯಾಕಂದ್ರೆ ನಾವು ಒಬ್ಬ ಅಧಿಕಾರಿ ಆಗೋರು, ನಾವು ಮುಂದೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋರು ನಾವೇ ಮೇಡಮ್. ಇವರಿಗೆ ನಾವು ಗ್ಯಾರಂಟಿ ತಗೊಳ್ರಿ. ಈಗ ನಮ್ಗೆ ಗೃಹಲಕ್ಷ್ಮಿ ನಮ್ಮ ತಾಯಿಯವರಿಗೆ ನೀವು 2,000 ಕೊಡ್ತಿದ್ರೆ ನಾವು ನಮ್ಗೆ ಬೇಡ, ನಾವು ಬರ್ದು ಕೊಡ್ತೀವಿ ಬೇಕಾರೆ, ನಮಗ್ ಬೇಡ ಈ ದುಡ್ಡು ತಗೊಳ್ಳಿ, ಗ್ಯಾರಂಟಿ ವಾಪಸ್ ತಗೊಳ್ಳಿ. ಗೃಹ ಜ್ಯೋತಿ ಕೊಡ್ತಾ ಇದ್ದೀರಾ, ನಮಗ್ ಬೇಡ, ನಾವು ಬರ್ದು ಕೊಡ್ತೀವಿ. ನಮಗೆ ವಿದ್ಯಾವಂತ ಯುವಕರಿಗೆ ನೌಕರಿ ಒದಗಿಸ್ರಿ. ನೀವು ಅಲ್ಲಿ 2,000 ಕೊಟ್ಟ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಮೇಡಮ್ ಬೆಂಗಳೂರಿಗೆ. ಈಗ ನೆಕ್ಸ್ಟ್ ಅದೇ ಪ್ಲಾನ್? ಈಗ ಅದೇ ಪ್ಲಾನ್ ಮೇಡಮ್. ಇವತ್ತು ಡಿಸೈಡ್ ಮಾಡ್ತಾ ಇದ್ದೀವಿ, ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ನಿಮ್ಮ ಹೋರಾಟಕ್ಕೆ ಯಶಸ್ಸು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಸಪೋರ್ಟ್ ನಮ್ಗೆ ಇರಲಿ ಮೇಡಮ್. ಮಾಧ್ಯಮ 4ನೇ ಅಂಗ ಅಂತಾರೆ, ದಯಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಮೇಡಮ್. ಥ್ಯಾಂಕ್ ಯು ಸರ್, ಖಂಡಿತ. ನೋಡಿ, ಈಗ ಹೋರಾಟ ಜೋರಾಗಿ ನಡೀತಿದೆ. ಬೆಂಗಳೂರಿಗೆ ಬಂದು ಇದು ಇನ್ನೂ ಬೇರೆ ಸ್ವರೂಪ ಪಡ್ಕೊಳ್ಬಹುದು. ಜೆನ್ಸಿ ದಂಗೆಗಳಾಗಿವೆ ಬೇರೆ ರಾಷ್ಟ್ರಗಳಲ್ಲಿ. ನಾವು ಆ ಥರ ಆಗೋಕೆ ಬಿಡೋದು ಬೇಡ. ನಮ್ಮ ನೆಲದ ಗುಣ ಅಲ್ಲ ಅದು ಅಂತ ಸುಮ್ಮನಿದ್ದೀವಿ. ಅದಾಗೋಕೆ ಬಿಡಬೇಡಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದಂಗೆಯಾಗಿ ಯಾವ್ಯಾವ ದೇಶದಲ್ಲಿ ಏನೇನಾಗಿದೆ ಅಂತ ನಿಮಗೆ ಗೊತ್ತು. ಆ ದಾರಿ ನಾವಿನ್ನೂ ಹಿಡಿದಿಲ್ಲ, ಹುಷಾರನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಗರು ಹೋಗಿ ಆ ಪ್ರೊಟೆಸ್ಟ್ಗೆ ಸೇರ್ಕೊಂಡಿದ್ದಾರೆ. ಅಂದರೆ ಅವರದ್ದೇ ಪ್ರೊಟೆಸ್ಟ್ ಅದು. ಇವ್ರಿಗೆ ಪಾಪ ಪ್ರೊಟೆಸ್ಟ್ಗೆ ಅನುಮತಿನೂ ಕೊಟ್ಟಿರಲಿಲ್ಲ, ವಿದ್ಯಾರ್ಥಿಗಳಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ. ಆದರೆ ಬಿಜೆಪಿ ಬೇರೆ ಬೇರೆ ಹೋರಾಟಗಳು ತುಂಬ ಇದೆ. ಸರ್ಕಾರದ ಭ್ರಷ್ಟಾಚಾರದ ವಿಚಾರವೋ ಅಥವಾ ಎಷ್ಟೊಂದು ಸಮಸ್ಯೆಗಳಿವೆ. ಸರಿ, ಗೃಹಲಕ್ಷ್ಮಿ ಹೋರಾಟ ಎಲ್ಲಿಗೆ ಹೋಯ್ತು? ಎಲ್ಲ ಹೋರಾಟಗಳು ತುಂಬ ಇವೆ. ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟೆಲ್ಲ ಸಮಸ್ಯೆ ಇದೆ ರಾಜ್ಯದಲ್ಲಿ, ಅದೆಲ್ಲ ಹೋರಾಟ ಮಾಡಬಹುದು. ಅದನ್ನು ಬಿಟ್ಟು ಇಷ್ಟು ಜೋರಾಗಿ ಆಲ್ರೆಡಿ ಅವರು ಹೋರಾಟ ಮಾಡ್ತಿರೋರ ಜೊತೆ ಬಿಜೆಪಿ ಹೋಗಿ ಸೇರ್ಕೊಂಡ್ರೆ ಇದು ಬಿಜೆಪಿ ಹೋರಾಟ ಅಂತ ಹಣೆಬಟ್ಟೆ ಕಟ್ಟಿ ಆಮೇಲೆ ಅವ್ರ ಹೋರಾಟಕ್ಕೆ ಹಿನ್ನಡೆ ಆಗಬಹುದು. ಅಶೋಕ್ ಅವ್ರಿಗೆ ಕೆಲವರೆಲ್ಲ ಗೋ ಬ್ಯಾಕ್ ಅಂದಿದ್ದಾರೆ, ಕೆಲವರೆಲ್ಲ ಸಪೋರ್ಟು ಮಾಡ್ತಿದ್ದಾರೆ. ಬರಲಿ, ನಮ್ಗೆ ಯಾವ ಪಕ್ಷ ಆದ್ರೇನು. ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಇದ್ದಿದ್ರೆ ಅವರು ಸಪೋರ್ಟ್ ಮಾಡಿದ್ರು, ಈಗ ಇವ್ರು ಮಾಡ್ತಿದ್ದಾರೆ. ಬಟ್ ಯಾರಾದ್ರೂ ಸರಿ, ನಮಗೆ ಅನ್ಯಾಯ ಬೇಕು ಅಂತ ಕೇಳ್ತಿದ್ದಾರೆ. ಅವರು ಅನ್ಯಾಯ ಮಾಡಬೇಡಿ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಕೇಳ್ತಿದ್ದಾರೆ. ರಾಜಕೀಯದ ಮಿಶ್ರಣ ಆಗೋದೇ ಬೇಡ ಅನ್ಸುತ್ತೆ ಈ ಹೋರಾಟದಲ್ಲಿ. ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ. ಈಗ ಅವ್ರ ತಾಳ್ಮೆ ಕಟ್ಟೆ ಒಡೆದು ಹೋಗಿದೆ. ಹೋರಾಟ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾರೆ. ಬಿಜೆಪಿ ಅವರು ಅವ್ರನ್ನ ಬಿಟ್ಟರೂ ಕೂಡ ಒಳ್ಳೇದೇ ಅನ್ಸುತ್ತೆ. ಸೊ ಸರ್ಕಾರ ಗ್ಯಾರಂಟಿ ಕಾರಣದಿಂದ ಬೊಕ್ಕಸ ಬರಿದಾಗಿ ಇರೋದನ್ನೇ ಸಂಬಳ ಕೊಡೋದಕ್ಕಾಗದೆ ಇನ್ನಷ್ಟು ನೇಮಕಾತಿ ಮಾಡಿಕೊಂಡ್ರೆ ಎಲ್ಲಿಂದ ತರೋಣ ಅನ್ನೋ ಸ್ಥಿತಿಯಲ್ಲಿದೆಯಾ? ಅದಕ್ಕಾದ್ರೂ ಉತ್ತರ ಕೊಡಬೇಕು. ಸಮಸ್ಯೆ ಆಗಿದೆ ಉದ್ಯೋಗದ್ದು ಅಂತ ಈಗ ಡಿ ಕೆ ಶಿವಕುಮಾರ್ ಅವರೇ ಘೋಷಿಸಿದ ಮೇಲೆ ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಹೇಳಬೇಕಾಗತ್ತೆ ಸರ್ಕಾರದವರೇ. ಯಾಕಂದ್ರೆ ಬಿಜೆಪಿಯನ್ನ ಕಿತ್ತು ಹಾಕಿ ಇವ್ರಿಗೆ ಅಧಿಕಾರ ಕೊಟ್ಟಿರೋದು. ಅವ್ರು ಬೇಡ ನಮಗೆ ಅಂತಾನೆ ಇವ್ರಿಗೆ ಅಧಿಕಾರ ಕೊಟ್ಟಿರೋದು ಅನ್ನೋದು ನೆನಪಿರ್ಲಿ. ಅವ್ರ ಕಡೆ ಬೆರಳು ತೋರಿಸ್ಕೊಂಡು ನಾವು ಏನು ಮಾಡಲ್ಲ, ಅವ್ರು ಮಾಡಿರ್ಲಿಲ್ಲ ಅಂತ ಕೂರಕ್ ಆಗಲ್ಲ. ನೀವು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಹೋರಾಟದ ಕಿಚ್ಚು ಏನು ರಾಜ್ಯವನ್ನೇ ವ್ಯಾಪಿಸ್ತಾ ಇದೆ, ದೇಶ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.